ಪೆನ್ ತಗೊಳಕ್ ಹೋಗಿ ವಾಚ್ನ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದಾಳೆ. ನಿಂತಲಿ ನಿಲ್ಲಲಾರೆಯ ಹಾ ಹಾ, ಕುಂತಲಿ ಕೂರಲಾರೆಯ ಹಾ ಹಾ, ನಿನ್ನದೇ ಜಾದು ಎಲ್ಲ ಹಾ ಹಾ, ಹೇಳಲು ಮಾತೇ ಇಲ್ಲ ಹಾ ಹಾ, ನಿಂತಲಿ ನಿಲ್ಲಲಾರೆಯ ಹಾ ಹಾ, ಕುಂತಲಿ ಕೂರಲಾರೆ ನಿನ್ನ ನೋಡುತ್ತಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಸೆಕೆಂಡ್ ವ್ಲಾಗ್. ನಿಜ ತುಂಬ ಚೆನ್ನಾಗಿತ್ತು. ನೀವು ಫಸ್ಟ್ ವ್ಲಾಗ್ ಕೊಟ್ಟಿರೋ ಇಂಪ್ರೆಷನ್ಸ್ ಆ್ಯಂಡ್ ನಿಮ್ಮ ಸಪೋರ್ಟು ನಿಜ ತುಂಬ ಖುಷಿ ಆಯಿತು. ಸೊ ಇವತ್ತು ಲಾಸ್ಟ್ ವ್ಲಾಗಲ್ಲೇ ಹೇಳ್ದಂಗೆ ಇವತ್ತು ಕಂಪ್ಲೀಟ್ಲಿ ನಾನು ಸರ್ಪ್ರೈಸ್ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ವ್ಲಾಗ್ ತುಂಬ ಚೆನ್ನಾಗಿದೆ. ನೀವು ಐ ಹೋಪ್ ನೀವು ಕೂಡ ತುಂಬ ಚೆಂದ ಎಂಜಾಯ್ ಮಾಡ್ತೀರಾ ಅಂತ. ಇವತ್ತು ಕಂಪ್ಲೀಟ್ಲಿ ಹೆಂಗಿರುತ್ತೆ ಅಂದರೆ ವ್ಲಾಗು ಕಂಪ್ಲೀಟ್ಲಿ ಇವತ್ತು ನನಗೆ ಆ್ಯಕ್ಚುಲಿ ಎಕ್ಸಾಮ್ ಇದೆ, ಲೈಕ್ ಎಕ್ಸ್ಟರ್ನಲ್ ಲ್ಯಾಬ್ ಎಕ್ಸಾಮ್ ಇದೆ. ಸೊ ಅದನ್ನು ನಾನು ಮುಗಿಸ್ಕೊಂಡು ಕಾಲೇಜಿಂದ ಡೈರೆಕ್ಟ್ ನಾನು ಪರ್ಚೇಸ್ಗೆ ಹೋಗ್ತೀನಿ, ಶಾಪಿಂಗ್ ಹೋಗ್ತೀನಿ. ಲೈಕ್ ಏನು ಗಿಫ್ಟ್ ತೊಗೊಳ್ಳೋದು ಅಂತ ಐ ವಿಲ್ ಗೋ ಟು ಶಾಪಿಂಗ್. ನೆಕ್ಸ್ಟ್ ನಾನು ಅಲ್ಲಿಂದ ಏನು ಶಾಪಿಂಗ್ ಮಾಡ್ತೀನಿ, ಏನು ತೊಗೊಬರ್ತೀನಿ, ಆ್ಯಂಡ್ ಲಾಸ್ಟ್ ಆ್ಯಂಡ್ ನಾಟ್ ದಿ ಲೀಸ್ಟ್ ಅಪ್ಪನ ರಿಯಾಕ್ಷನ್ ಕೂಡ ಇದರಲ್ಲಿ ಕ್ಯಾಪ್ಚರ್ ಆಗುತ್ತೆ. ಸೊ ಐ ಹೋಪ್ ಯು ರಿಯಲಿ ಎಂಜಾಯ್ ದಿಸ್ ವ್ಲಾಗ್. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಕಾಲೇಜಿಗೆ ಆ್ಯಕ್ಚುಲಿ ಟೈಮ್ ಆಗಿದೆ. ಇಟ್ಸ್ ಅರೌಂಡ್ 9:30 ಆಯಿತು. ಸೊ ನಾನು ಇವಾಗ ಹೊರಡಬೇಕು. ಸೊ ವಿಲ್ ಕಂಟಿನ್ಯೂ ದಿ ವ್ಲಾಗ್ ಗೈಸ್. ಇವಾಗ ನಾನು ಎಕ್ಸಾಮ್ ಮುಗಿಸ್ಕೊಂಡು ಇವಾಗ ಈಚೆ ಬಂದೆ ಗೈಸ್. ಎಕ್ಸಾಮ್ ಅಂತೂ ಚೆನ್ನಾಗಾಯಿತು, ಹೆಂಗೆ ಓದಿದ್ದೆ ಬಂತು ಅತ್ಲಾಗೆ. ನೆಕ್ಸ್ಟ್ ಇವಾಗ ನಾನು ಕಾಲೇಜಿಂದ ಈಚೆ ಹೋಗ್ತಿದ್ದೀನಿ. ಹೋಗ್ತಾ ಇಲ್ಲಿ ಫ್ರೆಷರ್ಸ್ ಡೇ ಮಾಡ್ತಿದ್ದಾರೆ ಗೈಸ್. ನಮಗಂತೂ ಮಾಡಲಿಲ್ಲ, ಅಟ್ಲೀಸ್ಟ್ ಜೂನಿಯರ್ ಆದರೂ ಎಂಜಾಯ್ ಮಾಡಲಿ. ನೆಕ್ಸ್ಟ್ ಅಲ್ಲಿಂದ ಬಸ್ ಹತ್ಕೊಂಡು ಇವಾಗ ಈ ಕಡೆ ಹೋಗೋದು ಅಂತ ಹೋಗ್ತಾ ಇದ್ದೀನಿ. ಬಸ್ ಫುಲ್ಲು ಖಾಲಿ ಇತ್ತು. ಒಂದೊಂದ್ಸಲ ಫುಲ್ಲು ರಶ್ ಇರುತ್ತೆ ಗೈಸ್, ಜಾಗನೂ ಇರೋಲ್ಲ. ಸೊ ನೆಕ್ಸ್ಟು ನಾನು ಅಲ್ಲಿ ಶಾಪಿಗೆ ಬಂದೆ. ಕೆಳಗಡೆ ಒಂದಷ್ಟು ಕಲೆಕ್ಷನ್ಸ್ ಇತ್ತು ಗೈಸ್, ನನಗೆ ಅದೆಲ್ಲ ಇಷ್ಟ ಆಗಿಲ್ಲ. ಸೊ ಮೇಲೆ ಬಂದು ಒಂದಷ್ಟು ತೋರಿಸಿದ್ರು ಕಲೆಕ್ಷನ್ಸ್. ಅಲ್ಲಿ ನೋಡ್ಕೊಂಡು ಒಂದು ತುಂಬ ಇಷ್ಟ ಆಯಿತು. ಅದು ಅಪ್ಪಂಗೆ ಇಷ್ಟ ಆಗುತ್ತೋ ಎಲ್ಲ ಗೊತ್ತಿಲ್ಲ, ಒಟ್ನಲ್ಲಿ ತೊಗೊಂಡಿದ್ದೀನಿ. ಅಲ್ಲಿಂದ ಇವಾಗ KR-ಪುರಮಿಗೆ ಬಂದೆ. ಖುಷಿನ ಕರೆದಿದ್ದೀನಿ, ಬಾ ಪ್ಯಾಕ್ ಮಾಡ್ಸೋಣ ಅಂತ. ಸೊ ಅಲ್ಲಿಂದ ಗೈಸ್ ಫೈನಲಿ ಇವಾಗ ನಾನು ನನ್ನ ಅಪ್ಪನಿಗೆ ಗಿಫ್ಟ್ ತೊಗೊಂಡೋಗ್ತೀನಿ. ಸೊ ಬನ್ನಿ ಹೋಗೋಣ. ಇವಾಗ ನಾನು ಅದನ್ನು ಪ್ಯಾಕ್ ಮಾಡಿಸ್ಬೇಕು. ಪ್ಯಾಕ್ ಮಾಡಿಸ್ಬಿಟ್ಟು ಹಿಂಗೆ ಅವರಿಗೆ ಸರ್ಪ್ರೈಸ್ ಮಾಡ್ತೀನಿ ಅಂತ ನೋಡೋಣ. ಬನ್ನಿ ಪ್ಯಾಕ್ ಮಾಡಿಸೋಣ. ಹೌದಾ, ಐಡಿಯಾ ಇರಲ್ಲ ಅಂತ ಗೊತ್ತಾಗ್ಬೇಕಾ? ಯಾಕೆ ಖುಷಿ ನೀನು ಹೋಮ್ವರ್ಕ್ ಬರೀಬೇಕಂತ? ಏಕೆ ಮತ್ತೆ ಇವಳು ಯಾಕೆ ನಮ್ಮ ಮನೆ ಕರ್ಕೊಬರ್ತಿದ್ಯಾ? ಎಷ್ಟು ಇದ್ದಿ ಅಂತ ಅವಳಿಗೆ ಬರ್ಕೊಡ್ಬೇಕಾ ಬೇಡವ ನಾನು ನಿಂಗೆ ಹೋಮ್ವರ್ಕು? ಆಯ್ ಮಾಡು, ಒಂದ್ಸಲ ಆಯ್ ಮಾಡು. ಹಾಯ್ ಗಾಯ್ಸ್ ಅನ್ನು. ಇವಾಗ ಏನಕ್ಕೆ ಹೋಮ್ವರ್ಕ್ ಬರ್ಕೊಡ್ಬೇಕಾ ನಿನಗೆ? ಏನು ಕೊಟ್ಟವ್ರು ಹೋಮ್ವರ್ಕು ಹೇಳು. ಹಾಂ, ವಾಚ್ನ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೆ ಗೈಸ್. ಪೆನ್ ತೊಗೊಳಕ್ಕೆ ಹೋಗಿ ವಾಚ್ನ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದಾಳೆ. ಎಲ್ಲೂ ಸಿಗ್ತಿಲ್ಲ ನೋಡಿ. ಹಿಂಗೆ ತೊಗೊಂಬಿಟ್ವಿ. ಇವಾಗ ಎಲ್ಲಿ ಬಿಟ್ಟಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ. ನೋಡ್ಬೇಕು, ವೆಯ್ಟ್ ಮಾಡ್ತೀನಿ. ನಾನು ರೋಡಲ್ಲೇ ನಿಂತಿದ್ದೀನಿ. ಸೊ ಕಾದು ನೋಡೋಣ ಎಲ್ಲಿದೆ ಅಂತ. ರಶ್ಮಿಕಾ ಕೊಡಬೇಕು ಏನ ನೋಡಿ, ಬರ್ತಾವಳೆ ಈಗ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ವಾಚ್ ಕಳ್ದಾಕ್ಬಿಟ್ಟು ಎಲ್ಲೋ ಇಕ್ಬಿಟ್ಟು ಈ ಪೆನ್ ತಗೊಳಕ್ಕೆ ಹೋಗಿ ವಾಚ್ನೇ ಬಿಟ್ಟು ಬಂದವಳೆ ನೋಡಿ ಗೈಸ್. ಹಿಂಗೆ ಅಪ್ಪನ ಬರ್ಡೇ ಸೆಲೆಬ್ರೇಷನ್ ಮಾಡೋದಿವರೆಲ್ಲ. ಬಾ, ನಾವು ಆಲೂ ಮೊಸರು ತೊಗೊಂಡು ಇವಾಗ ಆಲೂ ಮೊಸರು ತೊಗೊಳಕ್ಕೆ ಬಂದಿದ್ದೀವಿ. ಬಾ, 25 ಏನ? ಲವ್ ಯು ಟು. ರೋಸ್ ಬೇರೆ ಕೊಟ್ಟೋಳೆ ಗೈಸ್. ನೀನೇ ಕೊಟ್ಟಿದ್ದ? ನನಗೆ ಕೊಡು ಚಾಕ್ಲೇಟ್. ನನಗೆ ಚಾಕ್ಲೇಟ್ ಕೊಡು. ಎಲ್ಲ ಇದೆ, ನನಗೆ ಚಾಕ್ಲೇಟ್ ಎಲ್ಲ ಕೊಡು. ನಾನು ನೀನು ಆಫ್ ಮಾಡಿ.
ಓಹೋ ಏನು ತಗ ಅಜ್ಜಿ ಏನ್ ಮಾಡ್ತು ಗೊತ್ತಾ? ಏನು ಮಾಡ್ತು ಫ್ರಿಜ್ಜೊಳಗೆ ಚಿಚ್ಚಿ ಇಟ್ಟು ಫ್ರಿಜ್ ಒಳಗೆ ಚಿಚ್ಚಿ ಇಡ್ತಾ ಇಟ್ರೆ ಏನಾಗುತ್ತೆ ಮತ್ತೆ ತಿನ್ಬೋದಲ್ಲ ಬಿಸಿ ಮಾಡಿ ತಿನ್ನಲ್ವಾ ನೀವು ಕೋಲ್ಡ್ ಆಗೈತಲ್ಲ. ಬಿಸಿ ಬಿಸಿ ಮಾಡಿದ್ರೆ ಬಿಸಿ ಆಗುತ್ತಲ್ಲ ಗ್ಯಾಸ್ ಮೇಲೆ ಇಟ್ಟರೆ ಬಿಸಿ ಆಗುತ್ತಲ್ಲ ಇಲ್ಲ, ಅದು ಫುಲ್ ಐಸ್ ಆಗ್ಬಿಟ್ಟೈತೆ. ಹ್ಞೂ ಅದು ಮುರಿಯಕ್ಕೆ ಆಯ್ತಿಲ್ಲ. ಫುಲ್ ಗಟ್ಟಿ ಆಗ್ಬಿಟ್ಟೈತಾ ಫ್ರೀಝರಲ್ಲಿ ಇಟ್ಬಿಟ್ಟೈತಾ ಫ್ರೀ ಅಲ್ಲ ಅದು, ಫ್ರಿಜ್ ಫ್ರಿಜ್ಜಲ್ಲಿ ಐಸಲ್ಲಿ ಇಟ್ಟರೆ ಅದು ಫ್ರೀಝರ್ ಅಂತಾರೆ. ನಾವು ಐಸ್ ಇರ್ತೀವಲ್ಲ ಅದನ್ನು ಫ್ರೀಝರ್ ಅಂತಾರೆ. ನಿಂಗೆ ಗೊತ್ತಾ ಅದು? ಗೊತ್ತು. ನಿಂಗೆ ಗೊತ್ತಾ ನಿಮಗೆ? ಅಪ್ಪ ಒಂದು ನಿಮಿಷ ನೋಡಪ್ಪ ಇಲ್ಲಿ. ಕಣ್ಮುಚ್ಚು ಕಣ್ಮುಚ್ಚಪ್ಪ. ಸರ್ಪ್ರೈಸ್. ಕೈ ಮುಂದಕ್ಕೆ ಇಡೋ, ಫೋನ್ ಸೈಡ್ ಇಡೋ. ಕೈ ಕೈ ಹಿಂಗೆ ಹಿಂಗೆ ಅಷ್ಟೊಂದಿಲ್ಲ ಕೊಡು. ಅದು ಓಪನ್ ಮಾಡಿ ಏನು ಅಂತ ನೋಡ್ಬೇಕು. ಕಣ್ಮುಟ್ಟು ಅಪ್ಪ ನೋಡಪ್ಪ ಅದು ಇಷ್ಟಾರ. ನೀವು ಏನು ಹೇಳ್ಬಾರ್ದು ಆಯ್ತು ಹೇಳಿದ್ರ. ಕೆಚ್ಚಬಾರ್ದು, ಬೈಬಾರ್ದು. ಅದು ಓಪನ್ ಮಾಡ್ಬೇಕು. ಇನ್ನೊಂದು ಖುಷಿಗೆ ಹೋಗಿ ಕುತ್ಕೋ. ಅಜ್ಜಿ ಕುತ್ಕೊಳ್ಳಿ. ವಾಚೆ ಮತ್ತೆ ನೋಡಪ್ಪ ನೀವು ಸೇಮ್ ಯು ಯು ಲೈಕ್ ಇಟ್. ಖುಷಿ ಆಗ್ತೈತಾ? ಚೆನ್ನಾಗೈತಾ? ತೋರ್ಸು ತೋರ್ಸು, ಹಿಂಗೆ ವಿಡಿಯೋ ತೋರ್ಸು. ನನ್ನ ಮಗಳು ವಾಚ್ ಹಾಕ್ತಾವ್ರೆ, ನನಗೆ ಖುಷಿ ಆಯ್ತು. ಬರ್ಗೂ ಗೊತ್ತಿಲ್ಲ ಹೆಂಗಪ್ಪ. ಹೇಳು ನಿಜ ಚೆನ್ನಾಗೈತೆ. ಗಿಫ್ಟ್ ಕೊಡಂಗಾಗಲ್ಲ, ಮೊದ್ಲು ಗಿಫ್ಟ್. ಅವ ಹೇಳಪ್ಪ, ಇದು ಡಿಸೈನು ಇದು ಸಖತ್ತಾಗೈತಾ? ಹೌದಾ? ಇಷ್ಟ ನಿಮಗೆ ಕಂಪ್ನಿ? ಹೌದಾ? ಚೆನ್ನಾಗಿತ್ತು ವಾಚು. ಗಿಫ್ಟ್ ಕೊಟ್ಟವ್ರು. ನಮ್ಮ ಮೊಬೈಲ್ ನನಗೆ ಕೊಟ್ಟಿಲ್ಲ, ನನ್ನ ಮಕ್ಕಳು ನನಗೆ ಕೊಟ್ಟದ. ಗಿಫ್ಟ್ ಕೊಡ್ತಿಲ್ಲ, ನನಗೆ ಕೊಡ್ತಾರೆ. ಇಲ್ಲ, ಕೊಡ್ಸಿದ್ದೀರಿ ಗೈಸ್. ಖುಷಿ ಆಯ್ತಾ? ಓಕೆ, ಖುಷಿ ಏನೋ ಆಯ್ತು. ನಾನು ಫೀಸ್ ಕಟ್ಬೇಕು, ಅದೇನ್ ಮಾಡೋಣ. ಅಷ್ಟೇ ಗೈಸ್. ಇವಾಗ ಅವರಿಗೆ ಖುಷಿ ಆಯ್ತು. ದಟ್ಸ್ ದಿ ಮ್ಯಾಟರ್. ಸೊ ಅಷ್ಟೇ, ಇವತ್ತಿನ ಬ್ಲಾಗ್ ಇಷ್ಟೇ. ಗಿಫ್ಟ್ ಕೊಡ್ಸಿದೀವಿ, ಇವಾಗ ಸೆಲೆಬ್ರೇಷನ್ ಆಯ್ತು, ಬರ್ಡೇ ಸೆಲೆಬ್ರೇಷನ್ ಆಯ್ತು. ಅಷ್ಟೇ ಗೈಸ್, ಅಷ್ಟೇ ಗೈಸ್. ಕುಣಿತೈತೇನಪ್ಪ ನಿಮ್ಗೆ? ಇದೆಲ್ಲ ಬೇಕು ಡೈಲಾಗ್, ಇವೆಲ್ಲ ಚೆನ್ನಾಗಿದೆ ಕಂಟೆಂಟ್ ಡೈಲಾಗ್. 1,32,000 ಫೀಸ್ ಕಟ್ಬೇಕಣ್ಣ. ಈಗ ಸೆಕೆಂಡ್ ಟರ್ಮ್ ಫೀಸ್ ಕಟ್ಬೇಕು. ಬೇಕಿತ್ತಾ? ನಾನು ಅರ್ಧ ಕೆಜಿ ಮಟನ್ ತಂದ್ರೆ ಖರ್ಚಾಗುತ್ತಲ್ಲ ಅಂತ ಒದ್ದಾಡ್ತೀನಿ. ಇಲ್ಲ ಇಲ್ಲ, ನೆನೆ ತಂದಿಲ್ವಾ? ಇಷ್ಟ ಆಗ್ಲಿಲ್ವಾ? ನನ್ನ ಮಕ್ಳು ಕೊಟ್ಟಾರೆ, ಆದ್ರೂ ಇಷ್ಟ ಆಗುತ್ತೆ ಇಲ್ಲ ಅಂತ ಹೇಳ. ಅಷ್ಟೇ ಗೈಸ್, ಇದೇ ನಮ್ಮ ಗಿಫ್ಟ್, ಇದೇ ನಮ್ಮ ಸರ್ಪ್ರೈಸ್ ಗಿಫ್ಟ್ ಆಗಿತ್ತು. ಅಷ್ಟೇ. ಮನೆ
ಏನಕ್ಕೆ ಬಾ ಮನೆಗೆ ಹೋಗಿ ಸ್ಕೂಲ್ಗೆ ಹೋಗಲ್ವಾ ನಾಳೆ ಗಾಡಿ ಬರುತ್ತೆ ಬಾ ಇಲ್ಲಿ. ಸ್ಕೂಲ್ಗೆ ಹೋಗಲ್ವಾ ನೀನು ಎಲ್ಲಿಗೆ ಹೋಗ್ತೀಯಾ? ಹೋಗಲ್ವಾ ರಶ್ಮಿಕಾ ಬಾ ಈ ಟೈಮ್ ಕಡೆ. ಇವಾಗ 10 ಗಂಟೆ ಆಗಿದೆ. ಇವಳು ಮನೆಗೆ ಹೋಗ್ತಿಲ್ಲ ಬಿಡೋಕ್ಕೆ ಅಂತ ಬಂದಿದ್ದೀವಿ ಗೈಸ್. 10 ಗಂಟೆ ಆಗಿದೆ, ಅವಳು ಮನೆಗೆ ಹೋಗಕ್ಕೆ ರೆಡಿ ಇಲ್ಲ. ನಾವು ಹೋಗ್ತಿದ್ದೀವಿ. ಸರಿ ಹೋಗೋಣ, ಮೊನ್ನೆ ಹೋಗೋಣ. ರಶ್ಮಿಕಾ ಮನೆಗೆ ಹೋಗ್ತೀಯಾ? ಯಾಕೆ? ಹಾಂ, ಇಲ್ಲೇ ಇರ್ತೀಯ, ಮಲ್ಕೋತೀಯ ನಮ್ಮ ಮನೇಲೆ? ಸ್ಕೂಲ್ಗೆ ಹೋಗೋಕೆ ಇಷ್ಟನಾ ನಿನಗೆ? ಏಕೆ? ಯಾಕೆ ಇಷ್ಟ ಇಲ್ಲ? ಗಾಡಿ ಬರ್ತೈತಿ ಕಡೆಗೆ ಬಾ. ಏನಕ್ಕೆ ಇಷ್ಟ ಇಲ್ಲ ನೀನು ಸ್ಕೂಲ್ಗೆ ಹೋಗೋಕ್ಕೆ? ಹೇಳಿಲ್ಲ ನೋಡು. ನಂಗೆ ಇಷ್ಟ ಆಗಿಲ್ಲ. ಹೌದಾ? ಒಯ್ ಬೈ ಹೊಡ, ನಾವು ಹಿಂಗೆ ಹೋಗ್ತೀವಿ. ನಾವು ಹಿಂಗೆ ಹೋಗ್ತೀವಿ. ಚಪ್ಪಲಿ ಕೊಡು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಚಪ್ಪಲಿ ಕೊಡ್ದಲ್ಲ ಆಟಾಡ್ತಾವಳೆ ಗಾಯ್ಸ್. ನನಗೆ ಚಪ್ಪಲಿ ಕೊಡ್ತಿಲ್ಲ ಮನೆಗೆ ಹೋಗೋಕ್ಕೆ. ಬಿಡು ಆಯ್ತು. ಇವತ್ತು ನೀನು ಹಂಗಿಲ್ಲ, ಇಲ್ಲೇ ಇರ್ಬೇಕು, ನೀನು ಹೋಗ್ಬೇಕು. ಕೊಡವಾ ಚಪ್ಪಲಿ ಕೊಡವಾ? ಒಂದೇ ಕಡೆ ಇನ್ನೊಂದು ಕೊಡು. ಹಿಡ್ಕೊ ಹಿಡ್ಕೊ ಈ ಬಾಲ್. ಹಾಂ, ಐ ಹೋಪ್ ನಿಮಗೆ ನಿಜವಾಗ್ಲೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಪೋರ್ಟ್ ಮಾಡಿ ನಮಗೆ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ನೆಕ್ಸ್ಟ್ ಟೈಮಿಂದ ನಾವು ಚೆನ್ನಾಗಿ ವ್ಲಾಗ್ ಮಾಡ್ತೀವಿ. ಇನ್ನೂ ಬೇಕಿದ್ರೆ ಕಂಟಿನ್ಯೂ ಮಾಡಬೇಕಂದ್ರೆ ಒಳ್ಳೊಳ್ಳೆ ಕಂಟಿನ್ಯೂ ಆಗುತ್ತೆ. ಒಳ್ಳೊಳ್ಳೆ ಕಂಟೆಂಟ್ಸ್ ಬೇಕು ಅಂದರೆ ಕೆಳಗಡೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್